ಹೀಗೆ ಕಾನೂನು ಬಾಹಿರವಾಗಿ ಈ ರೀತಿ ಧ್ವಂಸ ಮಾಡೋದಕ್ಕೆ. ಹಾಗಾಗಿ ಇದು ನಾವು ಇಷ್ಟಕ್ಕೆ ಸೀಮಿತವಾಗದೆ ಇಡೀ ಸರ್ಕಾರದ ಈ ವೈಫಲ್ಯತೆಯ ಭಾಗ ಇದೆಯಲ್ಲ, ಅದನ್ನ ನಾವು ಬಹಳ ಉಗ್ರವಾಗಿ ಖಂಡಿಸ್ತೇವೆ. ಮತ್ತು ಅದೆಲ್ಲದರ ಪ್ರತೀಕವಾಗಿ ಈ ಪ್ರತಿಭಟನೆಗಳು. ನೀವು ಮುರಿಕಟ್ಟೆ ಅಷ್ಟಕ್ಕೆ ಸೀಮಿತಗೊಳಿಸಿಕೊಂಡು ನಮ್ಮ ಪರಿವಾರ ಸಂಘಟನೆಗಳು ನಾವು ಎಲ್ಲರೂ ಈ ಚಟುವಟಿಕೆ ಮಾಡ್ತಿದ್ದೀವಿ ಅನ್ನೋದಲ್ಲ, ಅದು ಒಂದು ಮುಖ್ಯವಾದ್ದೇ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಈ ರೀತಿಯ ಚಟುವಟಿಕೆ ನಡೆದಿದೆಯಲ್ಲ, ಹಿಂದೂ ವಿರೋಧಿ ಭಾವನೆ, ರಾಷ್ಟ್ರದ್ರೋಹಿಗಳ ರಕ್ಷಣೆ ಕೊಡುವಂತ ಚಟುವಟಿಕೆ, ಈ ಕಾನೂನು ಬಾಹಿರವಾದ ಕೃತ್ಯಗಳನ್ನು ಪ್ರೋತ್ಸಾಹಿಸ್ತೀವಿ ಅನ್ನೋ ಸಂದೇಶ ಸರ್ಕಾರದಿಂದ ಬರ್ತಾ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರದಿಂದ. ಇದರ ವಿರುದ್ಧ ಈಗ ನಾವೆಲ್ಲರೂ ಜಾಗೃತರಾಗಿ ಪ್ರತಿಭಟಿಸ್ತಾ ಇರೋದು. ಹಾಗಾಗಿ ನಾನು ತಮ್ಮಲ್ಲೂ ಕೇಳಿಕೊಳ್ತೀನಿ, ಯಾವುದೇ ರೀತಿಯಲ್ಲಾದರೂ ನಮ್ಮ ಭಾವನೆಗಳನ್ನ ಧಿಕ್ಕರಿಸುವಂತ ಪ್ರಯತ್ನಗಳು ಎಲ್ಲೇ ಆದರೂ, ದೇಶದ ಉದ್ದಗಲದಲ್ಲಾಗ್ಲಿ, ರಾಜ್ಯದ ಉದ್ದಗಲದಲ್ಲಾಗ್ಲಿ, ಜಿಲ್ಲೆಯ ಉದ್ದಗಲದಲ್ಲಾಗ್ಲಿ, ಎಲ್ಲೇ ಆದರೂ ಬಿಜೆಪಿ ಮತ್ತು ನಮ್ಮ ಪರಿವಾರ ಸಂಘಟನೆಗಳು ಧ್ವನಿಯಾಗಿರ್ತೀವಿ.